ಅನಾಥಾಶ್ರಮ ಕಟ್ತಾ ಇದ್ದಾರೆ, ಏನಾದರೂ ಕೊಡಬೇಕಂತೆ. ಸರಿ, ನನಗೂ ಊಟ ಹಾಕೋರು ಯಾರೂ ಇಲ್ಲ, ಕರ್ಕೊಂಡು ಹೋಗ್ಬಿಡಿ ಮೇಡಮ್ ಅಂತ. ಆಶ್ರಮ ಕಟ್ಟಿದ ಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಓಡೋಗ್ಬಿಟ್ರು. ಹಿಂದೆನೇ ಓಡದೆ ಸಿಗಲಿಲ್ಲ, ವ್ಯಾನ್ ಸ್ಟಾರ್ಟ್ ಮಾಡ್ಕೊಂಡು ಓಡೋಗ್ಬಿಟ್ರು ಫ್ರೆಂಡ್ಸ್. ನಂಬರೆಲ್ಲ ಬರ್ಕೊಬೇಕಾಗಿತ್ತು, ಅವರು ಅರ್ಜೆಂಟಾಗಿ ಓಡ್ಬಿಟ್ರು. ಅಲ್ಲಿ ವಿಮಾನ ಹೋಗ್ತಾ ಇದೆ ಫ್ರೆಂಡ್ಸ್. ನನಗೆ ತುಂಬ ಬೇಜಾರಾಗ್ತಾ ಇದೆ, ಅದಕ್ಕೆ ನಾನು ವಿಮಾನನ ತಗೊಳ್ಬೇಕು ಅಂದ್ಕೊಂಡಿದ್ದೆ, ಕ್ಯಾನ್ಸಲ್ ಮಾಡಿಬಿಟ್ಟೆ. ಅವರೆಲ್ಲ ನಮ್ಮ ಮನೆ ಮೇಲೇ ಹೋಗ್ತಾರೆ, ನಮ್ಮ ಮನೆಗೆ ಒಂದು ಸತಿನೂ ಬಂದಿಲ್ಲ. ಎಷ್ಟೊಂದು ವಿಮಾನಗಳು ಹೋಗುತ್ತೆ, ಇಷ್ಟು ವರ್ಷಕ್ಕೆ ಎಷ್ಟೊಂದು ವಿಮಾನಗಳು ಹೋಯಿತು, ಆದರೂ ಯಾರೂ ನಮ್ಮ ಮನೆಗೆ ಬಂದಿಲ್ಲ. ನಾನು ಹಂಗೆ ಅವ್ರ ಥರ ಅಲ್ವಾ, ಅವ್ರ ಮನೆ ಮೇಲೆ ಹೋಗ್ತೀನಿ, ಅವ್ರ ಮನೆ ಮೇಲೆ ಹೋಗಿ ಅವ್ರ ಮನೆಗೆ ಹೋಗಿ ಬಂದಿಲ್ಲ ಅಂದರೆ ಅವರು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊತಾರೆ. ಅದಕ್ಕೆ ವಿಮಾನನ ಬೇಡ, ಕ್ಯಾನ್ಸಲ್ ಮಾಡಿಬಿಟ್ಟೆ. ಯಾಕೆ ಒಬ್ರಿಗೆ ತೊಂದರೆ ಕೊಡೋದು, ಅವ್ರ ನೋವು ಎಲ್ಲ ಯಾಕೆ ಶಾಪಗಳನ್ನೆಲ್ಲ ತಗೊಳ್ಳೋದು. ಓಕೆ, ಬಾಯ್, ಟಾಟಾ. ಹೋಗಿ ನಮ್ಮನ್ನು ಮಾತಾಡ್ತೀರಾ, ಹೋಗ್ತಾ ಇದ್ದೀರಾ, ಹೋಗಿ ನೋಡ್ಕೊತೀವಿ ಹೋಗಿ. ಇನ್ನೊಂದು ವಿಚಾರ, ಇಲ್ಲಿ ನಮ್ಮ ಕಸಿನ್ ಅವರು ಒಬ್ಬರು ತೀರೋಗಿದ್ದಾರೆ, ಅವ್ರ ಅತ್ತೆ ತೀರೋಗಿದ್ದಾರೆ. ಸೊಸೆ ಗಡ್ಡ ಮುಟ್ಟಿ ಅಳ್ತಾವಳೆ. ಎಲ್ಲರೂ ಅವ್ರ ಮಕ್ಕಳು ಕೂಡ, ಸೊಸೆನೇ ಅಂತಲ್ಲ, ಮಕ್ಕಳೆಲ್ಲ ಗಡ್ಡ ಮುಟ್ಟಿ ಅಮ್ಮ ಎದ್ದೋಳಮ್ಮ, ಒಂದೇ ಒಂದು ಸತಿ ನಕ್ಕು ಬಿಡಮ್ಮ, ನಗಿಯಮ್ಮ ನೀನು, ಎದ್ದೋಳಮ್ಮ ನೀನು, ಎದ್ದೋಳಮ್ಮ, ನಗಮ್ಮ ಅಂತ ಹೇಳ್ತಾಯಿದ್ರು. ಆ ಅಮ್ಮ ಏನಾದರೂ ನಕ್ಕರೆ ಇವರೆಲ್ಲ ಅಲ್ಲಿರ್ತಾರ? ನೀವೇ ಹೇಳಿ. ಎಂತೆಂಥ ವಿಚಿತ್ರ ಜನರಿರ್ತಾರೆ ನಮ್ಮ ಸುತ್ತಮುತ್ತ. ಅಲ್ಲಿ ನಗದ ನಾವು ಸುಮ್ಮನೆ ಇರೋದ ಫ್ರೆಂಡ್ಸ್? ನೀವೇ ಹೇಳಿ. ನಗಬೇಕಾ ಇಲ್ಲ ಅವ್ರ ಮಾತುಗಳು ನಾವೇನಾದರೂ ನಕ್ಕಬಿಟ್ರೆ ಅವ್ರು ನಮ್ಮನ್ನು ಏನು ಮಾಡ್ತಾರೆ, ಸುಮ್ಮನೆ ಬಿಡ್ತಾರ? ಇಲ್ಲೂ ಬಂದು ನಗಿತಾರೆ ಅಂತ, ಅದು ಒಂದು ರಾಮಾಯಣ ಅಂತ ಸುಮ್ಮನೆ ಬಂದುಬಿಟ್ವಿ. ಇನ್ನೊಂದು, ಒಬ್ಬರು ಡಾಕ್ಟ್ರ್ ಇದ್ದರು, ಡಾಕ್ಟ್ರು ಮತ್ತು ಪೊಲೀಸವರು ಭಾಷೆ ಒಂಥರ, ಡಾಕ್ಟ್ರ್ ಭಾಷೆನೇ ಒಂಥರ. ಪೊಲೀಸವರು ಬಂದು ಮಾಮೂಲಿ ಏನು ಮಾಡ್ತಾರೆ, ಲಾಠಿ ತಗೋ, ಬೆಂಡೆತ್ತು, ಒಳಗಾಕು, ಒದಿ, ನೀರು ಹಾಕು, ಈ ಥರ ಭಾಷೆ ಮಾತಾಡ್ತಾರೆ. ಆದರೆ ನಮ್ಮ ಡಾಕ್ಟ್ರು ಯಾವ ಭಾಷೆ, ಎಷ್ಟೊತ್ತಿಗಾಯಿತು, ಎಷ್ಟು ಟೈಮ್ ಆಯಿತು, ಯಾವ ಥರ ಆಯಿತು, ನೀರಾಗಾಯ್ತಾ ಗಟ್ಟಿಯಾಗಾಯ್ತಾ, ಆ ಪುಣ್ಯಾತ್ಮ ಗಟ್ಟಿಯಾಗಿ ಹೋಳ್ಗೆ ಥರ ಆಯಿತು ಸಾರ್ ಅಂತ ಹೇಳ್ದೆ. ಸರಿ, ಟ್ಯಾಬ್ಲೆಟ್ ಕೊಟ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕಿ ಮನೆಗೆ ಕಳಿಸ್ಬಿಟ್ರು. ಕಳಿಸಿದ್ಮೇಲೆ ಇವ್ರ ಮನೇಲಿ ಯಾವಾಗಲೂ ವೆಜಿಟೇರಿಯನ್ನೇ, ನಾನ್ ವೆಜ್ ಮಾಡೋದಿಲ್ಲ. ಅವ್ರ ಮನೇಲಿ ಫ್ರಿಜ್ಜಲ್ಲಿ ಯಾವಾಗಲೂ ಒಬ್ಬಟ್ಟು ಹೂರ್ಣ ಇರುತ್ತೆ, ಡೈಲಿ ಒಬ್ಬಟ್ಟು ಮಾಡ್ತಾರೆ. ಇವ್ರ ಹೆಂಡ್ತಿ ಫೋನ್ ಮಾಡಿ, ಎಲ್ಲರ ಮನೇಲಿ ಹೆಂಡ್ತಿರು ಕೇಳ್ತಾರೆ, ಏನು ಮಾಡಬೇಕು ಊಟ ಅಂತ. ಅದೇ ಥರ ಹೆಂಡ್ತಿ ಫೋನ್ ಮಾಡಿ ಕೇಳಿದ್ರು, ಒಬ್ಬಟ್ಟು ಮಾಡಲಾ ಇವತ್ತು ಊಟಕ್ಕೆ ಅಂತ ಕೇಳಿದ್ರು. ಅದಕ್ಕೆ ಡಾಕ್ಟ್ರು ಬೇಡ, ಇವತ್ತು ಹುಗ್ಗಿ ಪಾಯಸ ಮಾಡು ಅಂತ ಹೇಳಿದ್ರು. ಎಲ್ರದ್ದು ಆಗಿತ್ತು, ಒಂದೇ ಒಂದು ಪೇಷಂಟ್ ಲಾಸ್ಟಲ್ಲಿತ್ತು. ಆ ಲಾಸ್ಟ್ ಪೇಷಂಟು ಕರೆದ್ರು, ಬಂದರು. ಆ ಯಪ್ಪನ್ನು ಡಾಕ್ಟ್ರು ಕೇಳಿದ್ರು, ಏನಪ್ಪ ನಿನ್ನ ಪ್ರಾಬ್ಲಮ್ಮು,
ಹೊಟ್ಟೆಯಲ್ಲಿ ಗುಳುಗುಳು ತಳಮಳ ರಿಂಗ್ ಟೂನ್ಸು ಸರ್ ಅಂದರು. ಸರಿ ಎಷ್ಟು ಬಾರಿ ಹೋದೆ? ದಿನಕ್ಕೆ 3 ಬಾರಿ ಸರ್. ಯಾವ ಥರ ಹೋಗ್ತಾ ಇದೆ ಸರ್? ಹುಗ್ಗಿ ಪಾಯಸ ಥರ ಹೋಗ್ತಾ ಇದೆ ಸರ್ ಅಂತ. ಆ ವ್ಯಕ್ತಿಗೆ ಸ್ಕ್ರಿಪ್ಟ್ ಎಲ್ಲ ಬರ್ಕೊಟ್ಬಿಟ್ಟು ಕಳಿಸ್ಬಿಟ್ಟು ಮನೆಗೆ ಫೋನ್ ಮಾಡಿಬಿಟ್ಟು ಹುಗ್ಗಿ ಪಾಯಸ ಕ್ಯಾನ್ಸಲ್ ಮಾಡಿ ಅಂದರು. ಅವ್ರ ಹೆಂಡ್ತಿಗೆ ಕೋಪ ಬಂದುಬಿಟ್ಟು, ರೀ ಇವಾಗ ತಾನೇ ಒಬ್ಬಟ್ಟು ಬೇಡ ಅಂದ್ರಿ, ಈಗ ಹುಗ್ಗಿ ಪಾಯಸನೂ ಬೇಡ ಅಂತ ಇದ್ದೀರ, ಮಾಡಿಕ್ಕಿದ್ದೀನಿ ಅಂತ ಹೆಂಡ್ತಿಗೆ ಬೇಜಾರಾಗಿ ಕೇಳ್ತು. ಪಾಪ ಈ ಡಾಕ್ಟ್ರ್ ಕಷ್ಟ ಅವ್ರಿಗೇನು ಗೊತ್ತು, ಅವರು ಹೆಂಡ್ತಿ ಕಷ್ಟ ಇವ್ರಿಗೇನು ಗೊತ್ತು. ಮಾಮೂಲಿಯಾಗಿ ಡಾಕ್ಟ್ರ್ ಕೆಲಸನೇ ಹಂಗೆ. ಈ ಹಳ್ಳಿ ಕಡೆ ಡಾಕ್ಟ್ರ್ ಹೋದಾಗ ಹಳ್ಳಿ ಜನ ಯಾವ ಥರ ಇರ್ತಾರೆ, ಅಲ್ಲಿ ಯೂರಿನ್ ಟೆಸ್ಟ್ಗೆ ಮಾಡಬೇಕು. ಬೆಳಗ್ಗೆ ಯೂರಿನ್ ಹಿಡ್ಕೊಂಬಪ್ಪ ಅಂತ ಕಳಿಸಿದ್ರೆ 1 ಲೀಟ್ರ್ ಬಾಟ್ಲಲ್ಲಿ ಹಿಡ್ಕೊಂಬಂದಿದ್ದಾರೆ. ಏನು ಮಾಡೋದು? ಡಾಕ್ಟ್ರ್ ಪರಿಸ್ಥಿತಿ ಹೆಂಗಿರ್ಬೇಕು? ನಾವು ಪಾಪ ಅವರು ಆರಾಮಾಗಿರ್ತಾರೆ, ಅವರು ಏನು ಕಷ್ಟಪಡಲ್ಲ ಅಂತ ಅಂದ್ಕೊಂಡಿರ್ತೀವಿ. ಅವ್ರಿಗೆ ಮಾನಸಿಕ ರೋಗ ರೀ ಪಾಪ. ಅವ್ರಿಗೆ ಊಟ ಮಾಡೋಕ್ಕಾಗಲ್ಲ, ಏನು ಊಟನೇ ಸರಲ್ಲ, ಏನು ಮಾಡೋದು? ಇಂಥದ್ದನ್ನೆಲ್ಲ ನೋಡಿ ಏನು ಮಾಡೋದ? 1 ಲೀಟ್ರ್ ಬಿಸ್ಲರಿ ಬಾಟ್ಲನ್ನ ಹಿಡ್ಕೊಂಡು. ಆ ಡಾಕ್ಟ್ರು ಇಷ್ಟಲ್ಲಪ್ಪ, ಒಂದು ಸ್ವಲ್ಪನಪ್ಪ ಅಂತ ಹೇಳಿ ಮತ್ತೆ ಅಲ್ಲೇ ಟೆಸ್ಟ್ ಮಾಡಿಸಿದ್ರು. ಆ ಡಾಕ್ಟ್ರಿಗೆ ನೀರು ಕುಡಿಯೋದಕ್ಕೂ ಮನಸ್ಸು ಬಂದಿಲ್ಲ. ಹಿಂದೆ ಇರೋ ಆ ಬಾಟ್ಲ್ ನೋಡ್ತಾರೆ ಡಾಕ್ಟ್ರಿಗೆ, ಕುಡಿಲೋ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಕುಡಿಯೋಕೆ ಹೋಗ್ತಾರೆ, ಆಗ್ತಾಯಿಲ್ಲ ಕುಡಿಯೋದಕ್ಕೆ. ಮತ್ತು ಇನ್ನೇನು ಮಾಡೋದು? ನೀರು ಕುಡಿದೇ ಇದ್ದರೆ ಆಗಲ್ಲ. ಎದ್ಕೊಂಡು ಹೇಗೋ ಕಣ್ಣು ಮುಚ್ಕೊಂಡು ಧೈರ್ಯ ಮಾಡಿ ಆ ನೀರನ್ನ ಕುಡಿದುಬಿಟ್ರು. ದಿನಾಗಲೂ ಇಂಥ ಒಂದೊಂದು ಪೇಷಂಟ್ಗಳು ಸಿಗ್ತಾರೆ. ಏನಾದರೂ ಒಂದು ಡಾಕ್ಟ್ರ್ ಕೇಳೋದೇ ಆಗಿರ್ತಾನೆ, ಅವ್ರ ಭಾಷೆನೇ ಆಗಿರುತ್ತೆ. ಏನಾಯಿತು, ಯಾಕಾಯಿತು, ಎಷ್ಟು ಸಲ ಆಯಿತು, ಯಾವ ಕಲರಲ್ಲಾಯಿತು. ಈ ಹಳ್ಳಿ ಜನ ಭಾಷೆ ಹಂಗೆ ತಾನೆ. ಒಬ್ಬಟ್ಟು ಥರ ಆಯಿತು ಸರ್, ಹುಗ್ಗಿ ಪಾಯಸ ಥರ ಆಯಿತು ಸರ್ ಅಂತ. ಡಾಕ್ಟ್ರ ಜೀವನ, ನಾವು ಡಾಕ್ಟ್ರೇ ದೇವರು ಅಂದ್ಕೊಂಡು ಹೋಗ್ತೀವಿ. ಕಣ್ಣಿಗೆ ಕಾಣೋ ದೇವರು ಹೋಲಿಸ್ತೀವಿ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ. ಒಂದು ಡಿಸ್ಟಿಕ್ ಅವರು ಇನ್ನೊಂದು ಡಿಸ್ಟಿಕ್ ಅವರು ಮ್ಯಾರೇಜ್ ಆದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದೊಂದು ಪದನೂ ತುಂಬ ವ್ಯತ್ಯಾಸ ಇರುತ್ತೆ, ನಮ್ಗೆ ಅರ್ಥನೇ ಆಗೋದಿಲ್ಲ. ಈ ನಮ್ಮ ಫ್ರೆಂಡ್ ಒಬ್ಬರು ಮಂಗಳೂರು ಹುಡುಗಿನ ಮದುವೆ ಆಗಿ ಫಸ್ಟ್ ಟೈಮ್ ಹೋಗಿದ್ರು. ಅವ್ರಿಗೆ ಅವ್ರ ಭಾಷೆ ಗೊತ್ತಿಲ್ಲ. ಭಾಷೆ ಅಂದರೆ ಅವ್ರ ಪದಗಳು ಗೊತ್ತಿಲ್ಲ. ಮಂಗಳೂರವರು ಪ್ಲೇಸು ತುಂಬ ರಿಚ್ ಆಗಿದೆ, ಚೆನ್ನಾಗಿದೆ, ಸಮುದ್ರ ಇದೆ, ಮೀನುಗಳಿದೆ, ಪ್ರಕೃತಿ ಚೆನ್ನಾಗಿದೆ. ನಮ್ಮ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮಂಗಳೂರು ಹೆಲ್ತಿಯಾಗಿದೆ. ಅಲ್ಲಿರೋ ಜನನೂ ಅದೇ ಸಾಫ್ಟಾಗಿ ಮಾತಾಡ್ತಾರೆ. ನಾವೆಲ್ಲ ರಫು, ತುಂಬ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡ್ತಾರೆ. ಅವರು ಎಲ್ಲ ಮುಗಿಸ್ಕೊಂಡು ಮದುವೆ ಆಗಿ ಬಂದು ನಮ್ಮ ಬೆಂಗಳೂರು ಬಸ್ ಸ್ಟಾಪಲ್ಲಿ ಮೆಜೆಸ್ಟಿಕಲ್ಲಿ ಹೇಳಿದರು. ಅವ್ರ ಅತ್ತೆ ಮಾವ ಎಲ್ಲ ಫೋನ್ ಮಾಡಿ ಅಳಿಯಂದ್ರೆ ಮುಟ್ಟಿದ್ರಾ ಅಂದರು. ಇವ್ರಿಗೇನು ಅರ್ಥ ಆಗಬೇಕು? ಇಲ್ಲ ಮಾವ, ಮನೆಗೆ ಹೋಗಿ ಮುಟ್ತೀನಿ, ಇಲ್ಲೇ ಹೆಂಗೆ ಮುಟ್ಟೋದು ಅಂದರು. ಅವ್ರ ಭಾಷೆಯಲ್ಲಿ ಮುಟ್ಟಿದ್ರಾ ಅಂದರೆ ಬೇರೆ ಅರ್ಥ, ಇವ್ರ ಭಾಷೆಯಲ್ಲಿ ಮುಟ್ಟಿದ್ರಾ ಅಂದರೆ ಬೇರೆ ಅರ್ಥ. ಇಲ್ಲಿ ಅಳಿಯನಿಗೂ ತಾಪತ್ರಯ, ಅಲ್ಲಿ ಮಾವನಿಗೂ ತಾಪತ್ರಯ. ಇವರೇನಪ್ಪ ಹಿಂಗೆ ಮುಟ್ಟಿದ್ರಾ ಅಂತ ಬಸ್ ಸ್ಟಾಪಲ್ಲೆಲ್ಲ ಕೇಳ್ತಾ ಇದ್ದಾರೆ ಅಂತ ಅಳಿಯನ ಪಜಿತಿ. ಮಾವ ಇದೇನಪ್ಪ ಹಿಂಗೆ ಅಂದ್ಬಿಟ್ರು ಅಂತ ಮಾವಂದು.
ಎಲ್ಲರೂ ಏನಾದರೂ ದಾನ ಮಾಡಬೇಕು, ಏನಾದರೂ ದಾನ ಮಾಡಬೇಕು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಶ್ರೇಷ್ಠವಾದದ್ದು ಯಾವುದು ಅದನ್ನು ದಾನ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಕೂತಿದ್ದೆ. ಸರಿ, ರಕ್ತದಾನ ಮಾಡೋಣ ಅಂತ ರೆಡಿಯಾಗಿ, ಇಲ್ಲಿ ನಮ್ಮ ರೋಡಲ್ಲಿ ವ್ಯಾನ್ಗಳಿರುತ್ತೆ. ಸರಿ, ಹೋಗಿ ಕೂತ್ಕೊಂಡು ಟೆಸ್ಟ್ ಮಾಡಿಸಿ ಬ್ಲಡ್ ಕೊಟ್ಟೆ. ಅವರು ಕೊಡೋಕ್ಕೆ ಮುಂಚೆನೇ ಅವ್ರು ನನಗೆ ವಾರ್ನಿಂಗ್ ಕೊಟ್ಟರು. ಬೇಡಮ್ಮ, ನೀನು ಕೊಡಬೇಡ, ನೀನಿರೋದೇ 45 kg, ನಿನ್ನ ಬ್ಲಡ್ ಬೇಡ, ನೀನು ದಪ್ಪ ಆದಮೇಲೆ ಕೊಡು ಅಂದರು. ನಾನು ಕೇಳಿಲ್ಲ. ನಾನು ಏನಾದರೂ ದಾನ ಮಾಡಬೇಕು, ಏನಾದರೂ ದಾನ ಮಾಡಲೇಬೇಕು ಅಂತ ಎಲ್ಲರೂ ನನ್ನನ್ನು ಆಡ್ಕೊತಾರೆ ಅಂತ ಹೋಗಿ ಬ್ಲಡ್ ಕೊಟ್ಟೆ. ಒಂದು ಬಾಟ್ಲನ್ನ ಎಳ್ಕೊಂಡ್ರು, ತಲೆ ಸುತ್ತು ಅಲ್ಲೇ ಬಿದ್ದೋದೆ. ಅವರೇ ನನಗೆ 4 ಬಾಟ್ಲ್ ಬ್ಲಡ್ ಕೊಟ್ಟು ಕಳಿಸಿದ್ರು ಫ್ರೆಂಡ್ಸ್. ಕೈಗೊಂದು ಆ್ಯಪಲ್ ಕೊಟ್ಟಿದ್ರು. ಏನಾದರೂ ದಾನ ಮಾಡಿ ನಾವು ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀವಿ ಅಂತ ನಮ್ಮನೆ ಹತ್ರವೇ ಬಂದು ಕೇಳ್ತಾಯಿದ್ರು. ಎಲ್ಲರೂ ಕೇಳ್ತಾಯಿದ್ರು. ಹಂಗೆ ನನ್ನನ್ನು ಬಂದು ಕೇಳಿದ್ರು. ಸರಿ ಅಂತ ಒಂದು 2 ಬಕೆಟ್ ನೀರು ಕೊಟ್ಟು ಕಳಿಸ್ದೆ ಫ್ರೆಂಡ್ಸ್. ಆಮೇಲೆ ನಾನು ಹೇಳಿದೆ, ನನಗೆ ಬಂದಾಗೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಮಾಡೋದಕ್ಕೆ ಫ್ರೀಯಾಗಿ ಬಿಡಬೇಕು ಅಂತ.